ಬಸವರಾಜ್ ಪಾಟೀಲ್, ಗೀತಾ ಸುತಾರ್ ಅವರು, ನಮ್ಮ ನಾಯಕರಾಗಿದ್ದಂಥ ವಿಧಾನ ಪರಿಷತ್ ಸದಸ್ಯರಾಗಿದ್ದಂಥ ಲಿಂಗರಾಜ್ ಪಾಟೀಲ್ ಅವರೇ, ಅರವಿಂದ್ ಪಾಟೀಲ್ ಅವರೇ, ಸಚಿನ್ ಅವರೇ, ಮದನ್ ಅವರವರೇ, ಎಲ್ಲ ಮಾಧ್ಯಮ ಸ್ನೇಹಿತರೆ, ಇವತ್ತಿಂದ ಏನು ನಮ್ಮ ಪ್ರೆಸ್ ಮೀಟ್ ನಮ್ಮ ಈಗಾಗಲೇ ವಿಧಾನ ಪರಿಷತ್ ಸದಸ್ಯ ತಮ್ಮ ಎದುರುಗಡೆ ವಿಷಯ ಪ್ರಸ್ತಾಪ ಮಾಡ್ಯಾರ. ಅದ್ರ ಒಂದು ಪ್ರಮುಖ ವಿಷಯ ನನಗೆ ಹೇಳಬೇಕನ್ನಿಸ್ತಾ ಇದೆ. ಏನು KPSC ಬಗ್ಗೆ ನಮ್ಮ ಒಬ್ಬ ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಮಾಡಿದ್ರು. KPSC ಗದ್ದಲಿರ್ಬೋದು, ಪಶು ವೈದ್ಯಕೀಯ ಇಲಾಖೆ, ಅಗ್ರಿಕಲ್ಚರ್ ಇಲಾಖೆ ಮತ್ತು ಹಾರ್ಟಿಕಲ್ಚರ್ ಇವೇ ಒಂದಕ್ಕೊಂದು ಕನೆಕ್ಟೆಡ್. ಆ ಇಲಾಖೆಯಲ್ಲಿ ಆಗಿದ್ದಂಥ ಗದ್ದಲಿರ್ಬೋದು, ಅದ್ರದ್ದು ಅಕೌಂಟಬಿಲಿಟಿ ಏನು? ಯಾಕಂದರೆ ಇದು ನೀಟ್ ಬಗ್ಗೆ ಈಗಾಗಲೇ ಶಾರ್ಟ್ಕಟ್ನಲ್ಲಿ ಹೇಳ್ರು. ಅದನ್ನು ಒಂದು ವಿಷಯದಲ್ಲಿ ಪ್ರಸ್ತಾಪ ಮಾಡ್ಬೇಕು ಅನ್ನಿಸ್ತಾ ಇದೆ. ನೀಟ್ ಬಗ್ಗೆ ಏನು ಹೋರಾಟ ಆಯ್ತು ದಿಲ್ಲಿಯಲ್ಲಿ ಜಂತರ್ ಮಂತರದಲ್ಲಿ. ಆಶ್ಚರ್ಯದ ಸಂಗತಿ ಒಂದು 2-3 ಅದಾವೆ. ಒಂದು ಆಶ್ಚರ್ಯದ ಸಂಗತಿ ಅಂದ್ರೆ ನೀಟದಲ್ಲಿ ಪೇಪರ್ ಲೀಕ್ ಆಗೋದಾ, ಹುಡುಗರ ಜೊತೆ ಆಗೋದು ಅನ್ಯಾಯ, ಇದು ಯಾರೂ ಅದಕ್ಕೆ ಸಮರ್ಥನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ಪಕ್ಷ, ಯಾವ ಜಾತಿ, ಭಾಷೆ ಇಲ್ಲಿ ಬರೋದಿಲ್ಲ. ಎಲ್ಲ ಮಕ್ಕಳ ಮೇಲೆ ಪ್ರೀತಿ ಮಾಡುವಂಥ ಜನ ಈ ದೇಶದಲ್ಲಿದ್ದಾರೆ. ಆ ಮಕ್ಕಳಿಗೆ ಆಗುವ ಅನ್ಯಾಯ ಯಾರೂ ಸ್ಪಂದಿಸೋದಿಲ್ಲ. ಆದ್ರೆ ಅದು ನೀಟದಲ್ಲಿ ನೀಟ್ ಲೀಕೇಜ್ ಆದಮೇಲೆ ಇಮಿಡಿಯೇಟ್ ಅದಕ್ಕೆ ಎಕ್ಸಾಮ್ ಸ್ಟಾಪ್, ಮತ್ತೊಮ್ಮೆ ಎಕ್ಸಾಮ್ ತಗೊಂಡ ಹುಡುಗರಿಗೆ ನ್ಯಾಯ ಮಾಡುವಂಥ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡಿತ್ತು. ಆದ್ರೆ ಅದು ನೀಟ್ ಎಕ್ಸಾಮ್ ಮುಗಿದ ಮೇಲೆ ಇದು ಹೋರಾಟ ಪ್ರಾರಂಭ ಆಗ್ತಿತ್ತು. ಮತ್ತೊಂದು ಆಶ್ಚರ್ಯದ ಸಂಗತಿ ಏನ, ಅಭಿಜಿತ್ ದಿಪ್ಕೆ, ನಾವೊಂದು ವಿಷಯ ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ನಾನು ದಿವಸ ಮರಾಠಿ, ಕನ್ನಡ ಮತ್ತು ಹಿಂದಿ 3 ನ್ಯೂಸ್ ಚಾನೆಲ್ ನೋಡೇ ದಿವಸ ಒಂದು ಅಭ್ಯಾಸ ನನಗೆ. ಅವನು ಮಹಾರಾಷ್ಟ್ರದಂದು ಹುಡುಗ ಅಭಿಜಿತ್ ದಿಪ್ಕೆ, ಇರೋದು ಅಮೇರಿಕಾದಲ್ಲಿ ಇಲ್ಲಿ ಅಚಾನಕ್ ಬಂದ ಈ ಹೋರಾಟದಲ್ಲಿ ಪಿಜ್ಜಾ, ಪಾಸ್ತಾ ಏನೇನು ಎಲ್ಲ ಅವರಿಗೆ ಸಪ್ಲೈ ಆಗುವುದಾ, ಇಷ್ಟು ದೊಡ್ಡ ತಾವೆಲ್ಲರೂ ನೋಡ್ತೇನೆ. ತಮಗೆ ವಿನಂತಿ ಮಾಡ್ತೇನೆ, ಮಾಧ್ಯಮ ಇದೇ ಹೇಳೋದು ಉದ್ದೇಶ ಇಷ್ಟೇ ಇದೆ. ಇದೊಂದು ಇಂಟರ್ನ್ಯಾಷನಲ್ ಷಡ್ಯಂತ್ರ ಇದೆ. ನರೇಂದ್ರ ಮೋದಿ ಅವರಿಗೆ ತೊಂದರೆ ಕೊಡಬೇಕು, ಹೆಸರು ಕೆಡಿಸ್ಬೇಕು. ಯಾಕಂದ್ರೆ ಕಳೆದ 12 ವರ್ಷ ನರೇಂದ್ರ ಮೋದಿ ಅವ್ರ ನಡವಳಿಕೆ, ಅವ್ರದ್ದು ಅಡ್ಮಿನಿಸ್ಟ್ರೇಷನ್, ಅವ್ರ ದೇಶಕ್ಕೆ ಒಂದು ಎತ್ತರ ಲೆವೆಲ್ಗೆ ಓದಿಟ್ಟಿದ್ದಾರೆ. ಮತ್ತು ಇದ್ರದ್ದು ಉದಾಹರಣೆ ಅಂದ್ರೆ ಈಗೇನು ಹೋರಾಟ ಆಯ್ತು, ಅವರು ವಿಡಿಯೋ ಮಾಡ್ತಾಯಿದ್ರು. ಆ ವಿಡಿಯೋ ಕೋಟ್ಯಾಂತರ ಜನ ನೋಡ್ತಾಯಿದ್ರು. ಆ ನೋಡುವಂಥ ವಿಡಿಯೋ ಸ್ಟಾಪ್ ಮಾಡುವಂಥ ಕೆಲಸ ಇನ್ಸ್ಟಾಗ್ರಾಮ್ದವ್ರು ಮಾಡ್ತಾರೆ. ಇದ್ರ ಹಿಂದೆ ಯಾರ ಕೈವಾಡ ಇದೆ? ಬೇರೆ ದೇಶದಿಂದ ಅಲ್ಲಿ ಹೋರಾಟ ಕೂತಿನಂಥ ಜನರಿಗೆ ತಿಂಡಿ ಅಂದ್ರೆ ಇವೆಲ್ಲ ಪಾಸ್ತಾ, ಪಿಜ್ಜಾ ಏನೇನೋ ಅಂದ್ರೆ ಎಲ್ಲ ಮುಟ್ಸೋವಂಥ ಕೆಲಸ. ಇದು ಹೋರಾಟ ಇತ್ತೋ, ಇದು ಫುಡ್ ಫೆಸ್ಟಿವಲ್ ಅಂತ ಒಂದು ಪ್ರಶ್ನೆ ಮಾಡುವಂಥ ಅಲ್ಲಿ ಪರಿಸ್ಥಿತಿ. ಮತ್ತೊಂದು ನಾ ಎಲ್ಲರಿಗೂ ಕೈ ಮುಗಿದು ಮಾಧ್ಯಮ ಸ್ನೇಹಿತರಿಗೂ ವಿನಂತಿ ಮಾಡ್ತೇನೆ. ಯಾಕೆ ಇದು ವಿಷಯ ಹೇಳೋದಂದ್ರೆ, 35 ದೇಶ ಆ ದೇಶದ ಸರ್ವೋಚ್ಚ ಸನ್ಮಾನ ಕೊಡುವಂಥ ಕೆಲಸ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಇಲ್ಲಿವರೆಗೆ ಎಷ್ಟೋ ಪ್ರಧಾನಮಂತ್ರಿ ಆದರು. ನಾ ಯಾವ ಪ್ರಧಾನಮಂತ್ರಿ ಕೆಟ್ಟ ಒಳ್ಳೇದಂತ ಮಾತಾಡ್ತಾ ಇಲ್ಲ, ಎಲ್ಲ ನಮ್ಮವರೇ, ಎಲ್ಲರೂ ಚಲೋ. ಆದ್ರೆ 35 ಸಮ್ಮಾನ ಕೊಟ್ಟಿನಂಥ ಒಬ್ಬ ಪ್ರಧಾನಿ ನರೇಂದ್ರ ಮೋದಿ. 35 ದೇಶ ಅವರು ಸರ್ವೋಚ್ಚ ಸಮ್ಮಾನ ಕೊಡ್ತಾರೆ. ಇದರ ಅರ್ಥ ಇಡೀ ಜಗತ್ತು ಮೆಚ್ಚುತ್ತಾ ಇದೆ ನರೇಂದ್ರ ಮೋದಿ. 12 ವರ್ಷ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ಮೇಲೆ ಹೆಸರು ಕೆಟ್ಟಬೇಕಾಗಿತ್ತು, ಕೆಟ್ತಾ ಇಲ್ಲ. ಜನ ಇನ್ನೂ ಪ್ರೀತಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಹೆಸರು ಕೆಡಿಸ್ಬೇಕು, ಅವ್ರ ಮೇಲೆ ಒಂದು ಏನಾರು ಅಪವಾದ ತರಬೇಕಂತ ಇದು ಷಡ್ಯಂತ್ರ ಇತ್ತು. ಮಕ್ಕಳ ಮೇಲೆ ಏನೂ ಪ್ರೀತಿ ಇಲ್ಲ. ಮತ್ತು ತಮಗೆಲ್ಲರಿಗೂ ವಿನಂತಿ, ಅಭಿಜಿತ್ ದಿಪ್ಕೆ ಅವ್ರದ ಸ್ವಲ್ಪ ಇಂಟರ್ವ್ಯೂಗಳು ಎಲ್ಲರೂ ನೋಡ್ರಿ. ನಾ ಭಾಳ ಇದ್ರಲ್ಲೇ ನೋಡ್ತಾ ಇದ್ದೇನೆ. ಅವ್ನು ಮಾತುವಾಗ ಸ್ಟ್ರೇಟ್ ವೇ BJP ಮತ್ತು ನರೇಂದ್ರ ಮೋದಿ ವಿರೋಧ ಮಾತಾಡ್ತಾನೆ. ಅಮೆರಿಕಾದಾಗ ಇದ್ದಿನಂಥ ಹುಡುಗ ದೇಶದಲ್ಲಿ ಏನು ನಡೀತಾ ಇದೆ ಇವನು ಒಬ್ಬಗ ಗೊತ್ತಿದೆ. ಮತ್ತು 35 ದೇಶ ಯಾರ ಕಡೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತೈತಿ, ಎಲ್ಲ ಜಗತ್ತದ ಇನ್ಫಾರ್ಮೇಶನ್ ಇರ್ತೈತಿ, ಅವರು ಸರ್ವೋಚ್ಚ ಸಮ್ಮಾನ ಕೊಡ್ತಾರು. ಮತ್ತು ಇವ ಕಾಲೇಜ್ ಹುಡುಗ ಅಮೆರಿಕಾದಲ್ಲಿ ಇರ್ತಾನು, ಇವನು ಹೇಳ್ತಾನು ನರೇಂದ್ರ ಮೋದಿ ಹೀಗೆ ಹಾಗೆ ಅಂತ. ನರೇಂದ್ರ ಮೋದಿಗೆ ಹೆಸರು ಕೆಡಿಸ್ಬೇಕು, ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾತಾಡ್ಬೇಕಂತ ಅದು ಒಂದು ಷಡ್ಯಂತ್ರ ಮುಖಾಂತರ ಇಲ್ಲಿ ದಿಪ್ಕೆಗ ಪ್ಲಾಂಟ್ ಮಾಡುವಂಥ ಕೆಲಸ ನಮ್ಮ ನಾವು ಒಂದೇ ಹೇಳೋದು ವಿಪಕ್ಷ ನಾಯಕರಿಗೂ, ದೇಶ ಹಾಳಾಗುವಂಥ ಕೆಲಸ ನಮ್ಮ ಯಾರ ಕೈಲೂ ಆಗಬಾರ್ದು. ಮತ್ತು ನರೇಂದ್ರ ಮೋದಿ ಅಂತ ಒಬ್ಬ ಪ್ರಧಾನಿ ಕಳೆದ 12 ವರ್ಷ, ಅದ್ರ ಮೊದಲು ಗುಜರಾತ್ ಮುಖ್ಯಮಂತ್ರಿ ಆದಾಗ 18 ತಾಸು ಕೆಲಸ ಮಾಡಿ ದೇಶ ಬಗ್ಗೆ ಚಿಂತನೆ ಮಾಡುವಂಥ ಒಬ್ಬ ಒಳ್ಳೆ ಪ್ರಧಾನಿ. ಅದಕ್ಕೆ ನಾವು ಬರೀ ಹೋರಾಟ ಮಾಡೋಕ್ಕಿಂತ ನಾವು ತಿಳ್ಕೋಬೇಕು ದೇಶಕ್ಕೆ ಕೆಟ್ಟನ ಮತ್ತು ಸರಿಯನ ಅಂತ. ಮತ್ತು ಈಗ ಆಗಿಂದ KPSC ಗದ್ದಲ, ಮತ್ತು ಪಶು ವೈದ್ಯಕೀಯ ಆಗಲಿ, ಕೃಷಿ ಇಲಾಖೆಯಲ್ಲಿ ಆಗಿಂದ ಗದ್ದಲ, ಇದಕ್ಕೇನಾಕವ್ರು ಯಾರ ಮಂತ್ರಿಗಳು ರಾಜೀನಾಮೆ ಕೊಡೋರಿದಾರು. ರಾಜೀನಾಮೆ ನಾಗೇಂದ್ರ ಅವ್ರು ತಗೊಂಡಿತ್ತು, ಅವರು ಕೋಟ್ಯಾಂತರ ರೂಪಾಯಿ ಹಗರಣ ಮಾಡ್ಯಾರಂತ, ಅವ್ರಿಗೆ ವಾಪಸ್ ತಗೊಂಡ್ರು. ಇದರ ಅರ್ಥ
ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ನಾಗೇಂದ್ರ ಕೂಡಿ ಹಗರಣ ಮಾಡಿದ್ರೇನ, ಗದ್ದಲ ಆಗಿತ್ತೇನ, ವಾಪಸ್ ನಾಗೇಂದ್ರಗೆ ತಗೊಳ್ಳೋಂಥ ಇಷ್ಟೇನು ಗಡ್ಬಡಿ ಇದೆ? ನಾವು ಪ್ರಶ್ನೆ ಮಾಡ್ತೀವಿ. ಧರ್ಮೇಂದ್ರ ಪ್ರಧಾನ್ ಅಂತ ಅದ್ರಾಗ ಏನೂ ಇನ್ವಾಲ್ವ್ಮೆಂಟ್ ಇಲ್ಲ, ಆದ್ರೂ ನಾವು ರಾಜೀನಾಮೆ ಕೊಡುವಂಥ ಕೆಲಸ ಮಾಡಿಸಿದ್ದೀವಿ. ರಾಜೀನಾಮೆ ಕೊಟ್ಟಿದ್ದಾರೆ, ನಾಳೆ ಮತ್ತೇನು ಮಂತ್ರಿಮಂಡಲ ವಿಸ್ತಾರ ಮಾಡ್ರೆ ಅವ್ರಿಗೆ ವಾಪಸ್ ತಗೋಬೇಕೇನು? ಅಂದ್ರೆ ನೀವು ನಿಮ್ಮಲ್ಲೇ ನಡೀತಾ ಇರೋದು ಎಲ್ಲ ಸರಿ. ಪಂಜಾಬ್ದಲ್ಲಿ ಪೇಪರ್ ಲೀಕ್, ರಾಜಸ್ಥಾನದಲ್ಲಿ ಎಷ್ಟು ಕಡೆ ಆಗಿದ್ದಾವೆ. ಆದ್ರೂ ಮಕ್ಕಳಿಗೆ ಸ್ಪಂದಿಸಿ, ಅಷ್ಟೇ ಅಲ್ಲ ನರೇಂದ್ರ ಮೋದಿ ಬಗ್ಗೆ ಹಗ್ರವಾಗಿ ಮಾತಾಡಿನಂಥ ಮಕ್ಕಳಿಗೆ ಕ್ಷಮೆ ಮಾಡಿನಂಥ ಪ್ರಧಾನಿ ನರೇಂದ್ರ ಮೋದಿ ಅಂತ ನಮ್ಮಂಥ BJP ಕಾರ್ಯಕರ್ತರ ಅಷ್ಟೇ ಅಲ್ಲ, ದೇಶದ ಪ್ರಭು ಬುದ್ಧಿವಂತರು ಕೂಡ ಈ ಥರ ಹೇಳ್ತಾ ಇದ್ದಾರೆ. ಈಗೇನೋ ಇದು KPSCದಲ್ಲಿ ಆಗಿದ್ದ ಗದ್ದಲ, ಮತ್ತೇನು ಪಶುವೈದ್ಯಕೀಯ ಎಜುಕೇಷನ್ ಇದ್ರಾಗ ಕೃಷಿ ಇಲಾಖೆದಾಗ ಗದ್ದಲ ಆಗಿತ್ತಲ್ಲ, ನಾವು ಮುಖ್ಯಮಂತ್ರಿ ಅವರು ಪ್ರಾರ್ಥನೆ ಮಾಡ್ತೀವಿ, ನೀವು ರಾಜೀನಾಮೆ ತಗೊಂಡು ತೋರಿಸ್ರಿ. ಯಾಕಂದ್ರೆ ಪ್ರಧಾನಮಂತ್ರಿ ಬಾಗ್ಲಾಗ ಹೋಗಿ ಕೂತಿದ್ರಲ್ವ ಹೋರಾಟ ಮಾಡಕ, ನೀವೇನು ಮಾಡ್ತೀರಿ? ಮತ್ತು ಕಳೆದ 3 ವರ್ಷದಲ್ಲಿ ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಏನೇನೋ ಇಲ್ಲಿ ಗದ್ದೆಗಳು, ಅದು ಮುಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಇದೆಲ್ಲ ಆದ್ರೂ ನೀವು ಆರಾಮಾಗಿ ಅಧಿಕಾರದ ಉಪಯೋಗ ಮಾಡ್ಕೋತಾ ಇದೆ. ಆದ್ರೆ ಒಬ್ಬ ಒಳ್ಳೆ ಪ್ರಧಾನಿ ದೇಶಿಗೆ ಹೆಸರು ತರುವಂಥ ಕೆಲಸ ಮಾಡುವಾಗ ಬರೀ ರಾಜಕೀಯವಾಗಿ ಅವ್ರ ಹೆಸರು ಕೆಡಿಸುವಂಥ ಷಡ್ಯಂತ್ರ ನಡೀತಾ ಇದೆ. ನಮ್ಮ ಕರ್ನಾಟಕದ ಎಲ್ಲ ಈಗೇನು ತಾವು ಮಾಧ್ಯಮದವ್ರು ಬಂದಿರಿ, ಎಲ್ಲರಿಗೆ ಕೈ ಮುಗಿದು ವಿನಂತಿ ಮಾಡ್ತೇನೆ, ಸ್ವಲ್ಪ ಅಧ್ಯಯನ ಮಾಡಲೇಬೇಕು. ಯಾಕೆ ಮಾಡ್ತಾ ಇದ್ದಾರು, ಏನು ನಡೀತಾ ಇದೆ ಅಂತ ಚಿಂತನೆ ಮಾಡುವಂಥ ವಿಷಯ ಇದೆ. ಅಭಿಜಿತ್ ದಿಪ್ಕೆ ಒಳ್ಳೆವು ಕೆಟ್ಟವು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದ್ರೆ ಅಭಿಜಿತ್ ದಿಪ್ಕೆ ಅಂತ ಹುಡುಗನ ಹೆಗಲ ಮೇಲೆ ಇದು ಬಂದೂಕಿಟ್ಟ ಒಂದು ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ತೊಂದರೆ ಕೊಡುವಂಥ ಕೆಲಸ ಇಂಟರ್ನ್ಯಾಷನಲ್ ಮಟ್ಟಕ್ಕೂ ನಡೀತಾ ಇದೆ ಅಂತ ಇದು ಭಾಳ ಸ್ಪಷ್ಟವಾಗಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇದು ಒಂದು ಷಡ್ಯಂತ್ರ. ಈ ಷಡ್ಯಂತ್ರಕ್ಕೆ ಬಲಿ ಬೀಳಬಾರ್ದಂತ ನಾ ಭಾರತ ದೇಶದ ಎಲ್ಲ ನಾಗರಿಕರಿಗೂ ವಿನಂತಿ ಮಾಡ್ತೀನಿ, ಮತ್ತು ವಿಶೇಷವಾಗಿ ಸ್ಟೂಡೆಂಟ್ಸ್ಗೆ. ನಾವಂತ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದೀವಿ. ನಾ ಹೆಮ್ಮೆದಿಂದ ಹೇಳ್ತೇನೆ, ನರೇಂದ್ರ ಮೋದಿ ಅವರು ಪ್ರಧಾನಿ ಆದಮೇಲೆ ನೀಟ್ ಸಿಸ್ಟಮ್ ಬತ್ತು. ನೀಟ್ ಸಿಸ್ಟಮ್ ಅಂತ ಬಡವರಿಗೂ ಆರಾಮಾಗಿ MBBSಗೂ ಸೀಟ್ ಸಿಗ್ತಾ ಇದ್ದಾವೆ. ಮೊದಲು ಎಷ್ಟು MBBS ಸೀಟ್ ಇತ್ತು, ಈಗ ಎಷ್ಟಿದ್ದಾವೆ, ಇದ್ರದ್ದು ವ್ಯತ್ಯಾಸ ನಾವೆಲ್ಲರೂ ಕೂಡ ಅಧ್ಯಯನ ಮಾಡಬೇಕು. ಅದ್ರ ಬಡವರು ಹುಡುಗರು ಸಲ ಚಿಂತನೆ ಮಾಡುವಂಥ ಪ್ರಧಾನಿಯಿಂದ ಹೆಸರು ಕೆಡಿಸುವಂಥ ಕೆಲಸ ಜನ ಮಾಡ್ತಾ ಇದ್ದಾರೆ. ಇದ್ರ ಕಡೆ ಜನ ಅಂದ್ರೆ ಇದು ವಿಪಕ್ಷ ಪಾರ್ಟಿಗಳು. ಮತ್ತು ಇದು ಅಮೇರಿಕಾದಂಗೆ ಏನು ಬಂದತ್ತಲ್ಲ, ದಿಪ್ಕೆ, ಇದು ದಿಪ್ಕೆ ಅಲ್ಲ, ಇದು ದೊಡ್ಡ ನಮ್ಮ ನಾಡಿಗೆ ತೊಂದರೆ ಇರುವಂಥ ಒಂದು ವ್ಯಕ್ತಿ. ಮತ್ತು ಅವ್ನಿಗೆ ಗೊತ್ತಿರ್ತೀವಿ ಇಲ್ಲೂ ಗೊತ್ತಿಲ್ಲ, ಯಾಕಂದ್ರೆ ಅವ್ನು ಉಪಯೋಗ ಮಾಡ್ಕೊತಾ ಇದ್ದಾರಂತ ನಾವು ಭಾಳ ಈ ಥರದಿಂದ ಹೇಳ್ಬೋದು. ಅದಕ್ಕೆ ಇದು ಒಂದು ನಮ್ಮ ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಇದ್ರದ ಹಿಂದೆ ಉದ್ದೇಶ ಇದೆ. ಒಂದು ನ್ಯಾಯ BJPಗೆ, ಮತ್ತೊಂದು ನ್ಯಾಯ ಮತ್ತೊಂದು ಪಾರ್ಟಿಗೆ ಆಗ್ಬಾರ್ದು. ಪಂಜಾಬ್ದಲ್ಲಿ ಪೇಪರ್ ಲೀಕ್ ಆಗೈತಿ, ಅಲ್ಲಿ ಯಾರು ರಾಜೀನಾಮೆ ಕೇಳ್ತಾ ಇಲ್ಲ. KPSC ಹಗರಣ ನಿಮ್ಮೆಲ್ಲರಿಗೂ ಗೊತ್ತಿದ್ದಿಂದ ವಿಷಯ. ಅದ್ರ ಬಗ್ಗೆನೂ ಏನು ತೀರ್ಮಾನ ತಗೋತಾರೆ ಕಾಂಗ್ರೆಸ್ ಸರ್ಕಾರ ಅಂತ ನಮ್ದು ಪ್ರಶ್ನೆ. ಅದಕ್ಕೆ ಈಗ ನಾಗೇಂದ್ರ ಅವರ ವಿರೋಧನೂ ನಾವು ಹೋರಾಟ ಮಾಡವ್ರ. ಅವ್ನು ರಾಜೀನಾಮೆ ಕೊಡಬೇಕು, ಅವನು ಮಂತ್ರಿ ಆಗುವಂಥ ಯೋಗ್ಯತೆ ಇಲ್ಲ, ಆದ್ರೂ ವಾಪಸ್ ತಗೊಂಡಿದ್ದಾರೆ. ಅದಕ್ಕೆ ಅದು ಹೋರಾಟ ಇದೆ. ಮತ್ತು ಈ KPSC ಹಗರಣ ಬಗ್ಗೆನೂ ನಾವು ಹೋರಾಟ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಮಾಧ್ಯಮ ಮಿತ್ರರಲ್ಲಿ ವಿನಂತಿ,